केसीएन में आपका स्वागत है। मैं किंग हमीद। الله أكبر الله أكبر أشهد أن لا إله إلا الله أشهد أن محمدا رسول الله حي على الصلاة حي على الفلاح قد قامت الصلاة قد قامت الصلاة الله أكبر الله أكبر لا إله إلا الله الله أكبر الله أكبر سمع الله لمن حمده الله أكبر الله أكبر الله أكبر الله أكبر الله أكبر سمع الله لمن حمده الله أكبر الله أكبر الله أكبر الله أكبر السلام عليكم ورحمة الله السلام عليكم ورحمة الله मैसूर का और दीगर जितने भाई आप सब ने जाहिरी और छुपावा इस प्रोग्राम में ताउन किया, अल्लाह आप सबको अजर अजीम दे। हमारी कोशिश होनी चाहिए कि हमारी हर मस्जिद
मैसूर में और कर्नाटका में इस काम को आगे बढ़ाए। सभी रसूल मैसेंजर्स का एम्पायर टीम आपका पूरा साथ देने रेडी है, और खासकर सारे स्कॉलर्स, शेख इब्राहिम आनी साहब, शेख हिजा साहिब उमरी, शेख डॉक्टर कलीम उमरी हफिजुल्लाह, शेख अब्दुल रज़ाक हफिजुल्लाह, ये सारे उलमा कराम जो आज आए हैं, और सारे दुआ स्कॉलर्स, मुखर्रिरी और एजुकेटर्स जो इस पैगाम को हमारे ब्रदर्स सिस्टर्स, हमारे हमारे भाई बहन तक पहुंचाना चाहते हैं। मैं गुजारिश करता हूं सीनियर साइंटिस्ट जावेद साहब का कि वो आए और हमारे जो मेहमान यहाँ बैठे हैं उनको नमाज क्या है, इस प्रोग्राम का क्या मकसद है, कुछ वक्त में बताएं। उसके बाद हमारी जो नशिश वो करनी होगी इंशाल्लाह। जज़ाकल्लाह खैर। अस्सलाम वालेकुम व रहमतुल्लाह। ಅಲ್ಹಮ್ದುಲಿಲ್ಲಾಹ್ ಎಲ್ಲರ ಉಪಸ್ಥಿತಿಯು ಅಲ್ಲಿರುವ ಸೃಷ್ಟಿಕರ್ತನಿಗೆ ಬೇರೆ ಯಾರಿಲ್ಲ. ನೋಡಿ, ಮನೆಗೆ ಒಬ್ಬರೇ ಹಿರಿಯರು ಇರ್ತಾರೆ, ಮನೆಗೆ ಒಬ್ಬರೇ ಹೆಣ್ಣೊಂದು ಫ್ಯಾಮಿಲಿ ಇರ್ತಾರೆ. ನಂತರ ಇಬ್ಬರು ಇದ್ದಿದ್ರೆ ಅವರು ಜಗಳ ಆಡಿರೋರು, ಅವರಲ್ಲಿ ವ್ಯತ್ಯಾಸಗಳು ಬರ್ತಿದ್ವು. ರಾಜ್ಯಕ್ಕೆ ಒಬ್ಬರೇ ಮುಖ್ಯಮಂತ್ರಿಗಳಾಗಿರ್ತಾರೆ, ಇಬ್ಬರು ಇದ್ರೆ ಅಲ್ಲೂ ವ್ಯತ್ಯಾಸಗಳು ಬರ್ತಿದ್ವು. ಅವರವರೇ ಜಗಳ ಆಡ್ಕೊಂಡು ಒದ್ದಾಡ್ತಿದ್ರು. ಇಲ್ಲಿ ನಮ್ಗೆ ಆಸ್ಪದ ಮಾಡಿಕೊಟ್ಟಂತ ಈ ಮಸೀದಿಯ ಈ ಜಿಮ್ಮೆದಾರಗಳಿದಾರಲ್ಲ, ಅವ್ರಿಗೂ ಸಹ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ, ನನ್ನ ಈ 2 ನಿಮಿಷ ಮಾತಾಡ್ಕೊಟ್ಟಿದ್ದಕ್ಕೆ, ನೀವೆಲ್ಲ ಕೇಳಿದ್ದಕ್ಕೆ ನಿಮ್ಗೂ ಸಹ ಈ ಧನ್ಯವಾದಗಳನ್ನ ಅರ್ಪಿಸ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅಸ್ಸಲಾಂ ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು. ಮಸೀದಿ ಸಂದರ್ಶನಕ್ಕೆ ಬಂದಂತಹ ಎಲ್ಲ ಸಾರ್ವಜನಿಕರಿಗೆ, ಸರ್ವ ಧರ್ಮದವರಿಗೆ ನಾನು ಸುಸ್ವಾಗತ ಕೋರುತ್ತೇನೆ. ಈ ಮಸೀದಿ ಕಮಿಟಿಯಿಂದ ಬಂದಂತಹ ನಮ್ಮ ಸಹೋದರರಿಗೆ ನಾನು ಸ್ವಾಗತ ಕೋರುತ್ತಾ, ತಾವೆಲ್ಲರೂ ಈ ಮಸೀದಿಯಿಂದ, ಈ ಮೈಕಿನಿಂದ ಒಂದು ಶಬ್ದವನ್ನು ಮೊಳಗೋದನ್ನು ತಾವೆಲ್ಲರೂ ಕೇಳ್ತಾ ಇದ್ದೀರಿ. ಚಿಕ್ಕ ವಯಸ್ಸಿನಿಂದ ಹಿಡಿದು ಈಗೂ ಕೂಡ ಆ ಶಬ್ದವನ್ನು ತಾವು ಎಲ್ಲರೂ ಆಲಿಸ್ತಾ ಬರ್ತಾ ಇದ್ದೀರಿ. ಈಗೂ ಕೂಡ ತಾವೆಲ್ಲರೂ ಆಲಿಸ್ತಾ ಇದ್ದೀರಿ. ಆ ಶಬ್ದ ಏನಪ್ಪಾ ಅಂದ್ರೆ ಅಲ್ಲಾಹು ಅಕ್ಬರ್ ಅಂತ. ಅಜಾನ್ ಅಂದ್ರೆ ಏನು ಅಂತ ಅರ್ಥ ಅಂದ್ರೆ, ನಾನು ತಮ್ಮೆಲ್ಲರಿಗೂ ಕನ್ನಡದಲ್ಲಿ ತಿಳಿಸಿ ಹೇಳ್ತೀನಿ, ತಾವೆಲ್ಲರೂ ಗಮನಿಸಬೇಕು ಮತ್ತು ಆಲಿಸಬೇಕು. ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಅಲ್ಲಾಹನು ಅತ್ಯಂತ ಮಹಾನನು, ಅಲ್ಲಾಹನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಎಂದು ಅರ್ಥ. ಅಂದರೆ ಬಹಳಷ್ಟು ಜನರು ಅಪಾರ್ಥ ಮಾಡ್ಕೊಂತಾರೆ, ಇವು ಅಕ್ಬರ್ ಅಂದ್ರೆ ಈ ಅಕ್ಬರ್ ರಾಜಾಗೆ ನೆನೆಸ್ತದಾರ ಅಂತ ಬಹಳಷ್ಟು ಜನರು ಅಪಾರ್ಥ ಮಾಡ್ಕೊಂತಾರೆ. ಅಕ್ಬರ್ ಅಂದ್ರೆ ದೊಡ್ಡವನು ಅಂತ ಅರಬಿಕ್ ಭಾಷೆಯಲ್ಲಿ ಇದರ ಅರ್ಥ. ಇದು ಕೂಡ 2 ಬಾರಿ ಹೇಳಲಾಗುತ್ತದೆ, ಅಲ್ಲಾಹು ಅಕ್ಬರ್, ಅಲ್ಲಾಹು ಅಕ್ಬರ್. ಆ ಸೃಷ್ಟಿಕರ್ತ ಅಲ್ಲಾಹನು ಎಲ್ಲರಿಗಿಂತ ದೊಡ್ಡವನಾಗಿದ್ದಾನೆ ಎಂದರ್ಥ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ, ಆ ಸೃಷ್ಟಿಕರ್ತ ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರೂ ಇಲ್ಲ ಎಂದರ್ಥ. ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ, ಆ ಸೃಷ್ಟಿಕರ್ತ ಅಲ್ಲಾಹನ ಹೊರತು ಆರಾಧನೆಗೆ ನೈಜ ಹಕ್ಕುದಾರರು ಯಾರೂ ಇಲ್ಲ ಎಂದರ್ಥ. ಎಲ್ಲ ಶಬ್ದ ಕೂಡ 2 ಬಾರಿ ಹೇಳಲಾಗುತ್ತದೆ. ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ, ಮೊಹಮ್ಮದ್ ಪೈಗಂಬರರು ಆ ಸೃಷ್ಟಿಕರ್ತನ ಸಂದೇಶವಾಹಕರಾಗಿದ್ದರು, ಅಂದ್ರೆ ಮೆಸೆಂಜರ್ ಆಗಿದ್ದರು ಎಂದರ್ಥ. ಅಶ್ಹದು ಅನ್ನ ಮುಹಮ್ಮದರ್ ರಸೂಲುಲ್ಲಾಹ್, ನಾನು ಸಾಕ್ಷಿ ಹೇಳುತ್ತೇನೆ, ಪ್ರವಾದಿ ಮೊಹಮ್ಮದ್ ಪೈಗಂಬರರು ಆ ಸೃಷ್ಟಿಕರ್ತ ಅಲ್ಲಾಹನ ಸಂದೇಶವಾಹಕರಾಗಿದ್ದರು, ಮೆಸೆಂಜರ್ ಆಗಿದ್ದರು ಎಂದರ್ಥ. ಹಯ್ಯ ಅಲಾ ಸ್ವಲಾಹ್, ಬನ್ನಿ ನಮಾಜಿಗಾಗಿ ಬನ್ನಿ, ಆರಾಧನೆಗಾಗಿ ಬನ್ನಿ. ಅಂದ್ರೆ ಇದು ಒಂದು ಸಾರ್ವತ್ರಿಕ ಕರೆಯಾಗಿದೆ. ಇದರ ಅರ್ಥ ಏನಂದ್ರೆ ಕೇವಲ ಮುಸಲ್ಮಾನರೇ ಮಸೀದಿ ಒಳಗಡೆ ಬಂದು ಆರಾಧನೆ ಮಾಡಿ ಅಂತ ಏನಿಲ್ಲ, ಸರ್ವ ಧರ್ಮದವರು, ಸರ್ವ ಸಮುದಾಯದವರು, ಮಹಿಳೆಯರು, ಪುರುಷರು ಈ ಮಸೀದಿನಲ್ಲಿ ಅಲ್ಲಾಹನ ಆರಾಧನೆ ಮಾಡಕ್ಕೆ ಬರಬಹುದು ಅಂತ ಅರ್ಥ. ಇದು ಒಂದು ಸಾರ್ವತ್ರಿಕ ಕರೆಯಾಗಿದೆ. ಕೇವಲ ಮುಸಲ್ಮಾನರಿಗೆ ಮಾತ್ರನೇ ಈ ಮಸೀದಿ ಒಳಗಡೆ ಬಂದು ಆರಾಧನೆ ಮಾಡಿ ಏನಂತಿಲ್ಲ, ಸರ್ವ ಧರ್ಮದವರು ಸರ್ವರು ಕೂಡ ಮಸೀದಿ ಒಳಗಡೆ ಅಲ್ಲಾಹನ ಆರಾಧನೆ ಮಾಡಬಹುದು. ಇಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಆರಾಧನೆ ಮಾಡೋಕ್ಕೋಸ್ಕರ ವ್ಯವಸ್ಥೆ ಮಾಡಲಾಗಿದೆ. ಮೊದಲನೇ ಭೇಟಿ ಅಂತ ಅನಿಸ್ಕೊಂತೀನಿ, ಹೋಗಿರ್ಬೋದು. ಇದಕ್ಕಿಂತ ಮುಂಚೆನು ನಮ್ಮ ಸಹೋದರರು ತಿಳಿಸಿರೋ ಹಾಗೆ ಒಂದು ದಿನಕ್ಕೆ 5 ಸಲ ಅಜಾನನ್ನು ಕೊಡಲಾಗುತ್ತೆ. ಏಕೆ ಕೊಡಲಾಗುತ್ತೆ? ನಮ್ಮನ್ನು ನಿಮ್ಮನ್ನು ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನಾದ ಅಲ್ಲಾಹನ ಆರಾಧನೆಗೋಸ್ಕರ ಬನ್ನಿ ಅಂತ ಹೇಳಿ ಹೇಳಲಾಗಿದೆ. ಹಾಗಾದ್ರೆ ಅವನ ಆರಾಧನೆ ಮಾಡ್ಬೇಕು ನಾವು. ಅಂದ್ರೆ
ನಮ್ಮನ್ನು ನಿಮ್ಮನ್ನು ಇಡೀ ಪ್ರಪಂಚನ ಸೃಷ್ಟಿ ಮಾಡಿದನಂತ ಸೃಷ್ಟಿಕರ್ತನಾದ ಅಲ್ಲಾಹನ ದೇವರ ಆರಾಧನೆ ಮಾಡ್ಬೇಕಂತ ಹೇಳಿದ್ರು. ಆದ್ರೆ ಅವನ ಪರಿಚಯ ನೋಡೋಣ, ಅಲ್ಲಾಹನ್ ಯಾರು ಅಂತ ಹೇಳಿ. ಓಕೆ, ಬಹಳ ಜನರು ಏನ್ ತಿಳ್ಕೊಂತಾರೆ ಅಂದ್ರೆ ಅಲ್ಲಾಹನಂದ್ರೆ ಮುಸ್ಲಿಮರ ದೇವರ ಹೆಸರು ಅಲ್ಲಾಹ್ ಅಂತ ತಿಳ್ಕೊಂತಾರೆ. ಇಲ್ಲ, ಇಡೀ ಪ್ರಪಂಚವನ್ನು ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತನ ಹೆಸರು ಅರಬ್ಬಿಯಲ್ಲಿ ಅಲ್ಲಾಹ್ ಅಂತ ಹೆಸರಿಡಲಾಗಿದೆ. ಒಂದು ಪ್ರಶ್ನೆ ಉದ್ಭವ ಆಗ್ಬೋದು, ಅರಬ್ಬಿಯಲ್ಲಿ ಯಾಕಿಟ್ಟು? ಉರ್ದು ಇದ್ದಿಲ್ವಾ, ಇಂಗ್ಲಿಷ್ ಇದ್ದಿಲ್ವಾ, ಕನ್ನಡ ಇದ್ದಿಲ್ವಾ, ಬೇರೆ ಭಾಷೆಗಳು ಇದ್ದಿಲ್ವಾ? ನೋಡೋಣ, ಉದಾಹರಣೆಯಾಗಿ ತೋರೋಣ. ದೇವ್ರು ಅಂತ ತಿಳ್ಕೊಳ್ಳಿ, ಅಲ್ಲಿ ಒಂದು ಪ್ರಶ್ನೆ ಆಯ್ತು ನಮ್ಮ ಸೋದರರ ಕಡೆಯಿಂದ, ಅದಕ್ಕೆ ಉತ್ತರನೂ ಅಂತ ನಾನು ತಿಳ್ಕೊಳ್ತೇನೆ. ದೇವರಿಗೆ ಅಲ್ಲ ಅಂತ ಅರಬ್ಬಿಯಲ್ಲೇ ಯಾಕೆ ಹೆಸರಿಡಲಾಯಿತು ಅಂತ ಹೇಳಿ. ಏಕೆ? ಒಂದು ಉದಾಹರಣೆ ತಗೊಳ್ಳೋಣ. ದೇವರು ಕನ್ನಡದಲ್ಲಿ ತಗೊಳ್ಳೋಣ. ದೇವತೆ ಮಾಡ್ಬೋದಾ? ದೇವರುಗಳು ಮಾಡ್ಬೋದಾ? ಬಹುವಚನ ಮತ್ತು ಸ್ತ್ರೀಲಿಂಗ ಬೇರೆ ಭಾಷೆಯಲ್ಲಿ ಮಾಡ್ಬೋದು. ಗಾಡ್ ಅಂತ ತಿಳ್ಕೊಳ್ಳಿ, ಗಾಡ್ಸ್ ಮಾಡ್ಬೋದಾ ಬಹುವಚನ? ಬೇರೆ ಅಥವಾ ಉರ್ದುನಲ್ಲಿ ತಗೊಳ್ಳಿ, ಉರ್ದುನೂ ಹೇಳ್ತೇನೆ, ಖುದಾ ಅಂತೇಳಿ ಹೇಳ್ತೇವೆ. ಬೇರೆ ವಚನವೂ ಮಾಡ್ಬೋದು, ಬಹುವಚನನೂ ಮಾಡ್ಬೋದು. ಖುದಾಸ್ ಸಾರಿ ಬೇರೆ ಭಾಷೆಗಳಲ್ಲಿ ಯಾವುದೇ ಹೆಸರು ತಗೊಂಡ್ಕೊಂಡ್ರು ಬಹುವಚನ ಅಥವಾ ಸ್ತ್ರೀಲಿಂಗ ಪುರ್ಲಿಂಗ ಮಾಡ್ಬೋದು. ಎಂದಾದ್ರೂ ಜೀವನದಲ್ಲಿ ಕೇಳಿದ್ರ ಅಲ್ಲಾಹಳು ಅಂತ ಸ್ತ್ರೀಲಿಂಗ ಮಾಡಿದ್ದು? ಅಥವಾ ಪುಸ್ತಕದಲ್ಲಿ ಅಥವಾ ಎಲ್ಲಾದ್ರೂ ನೋಡಿದ್ರ ಅಲ್ಲಾಹಗಳು ಅಂತೇಳಿ ಬಹುವಚನ ಮಾಡಿದ್ದು? ಸಾಧ್ಯ ಇಲ್ಲ. ಅಥವಾ ಯಾವ್ದಾದ್ರೂ ಸಮುದ್ರಕ್ಕೋ, ಪ್ರಕೃತಿಗೋ, ಹೋಟ್ಲಿಗೋ, ಮನಿಗೋ ಅಥವಾ ಗಾಡಿಗೋ ಹೆಸರು ಬರ್ಸಿದ ಅಲ್ಲ ಅಂತೇಳಿ ನೋಡಿದ್ರ? ಯಾವುದೇ ಒಂದು ವಸ್ತುವಿಗೆ ಅಥವಾ ಪ್ರಕೃತಿಗೆ ಯಾವುದೇ ರೀತಿಯಾದ ಅರ್ಥವನ್ನು ಕೊಡ್ಲಿಕ್ಕೆ ಆಗಲ್ಲ. ಆ ಕಾರಣಕ್ಕೋಸ್ಕರ ಪರಿಶುದ್ಧವಾದ ದೇವರಿಗೆ ಅರಬ್ಬಿಯಲ್ಲಿ ಹೆಸರಿಡಲಾಗಿದೆ ಅಲ್ಲ ಅಂತೇಳಿ. ವಿನಾ ಮುಸ್ಲಿಮರ ದೇವರ ಹೆಸರು ಅಲ್ಲ ಅಲ್ಲ, ಎಲ್ಲರ ದೇವರ ಹೆಸರು ಅಲ್ಲ ಅಂತೇಳಿ ಅರಬ್ಬಿಯಲ್ಲಿ ಇಡಲಾಗಿದೆ. ನಂತರ ಬಂದ್ಬಿಟ್ಟು ಅಲ್ಲ ಯಾರು? ಅಲ್ಲ ಈ ಮಹಾಪ್ರಪಂಚವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ಏಕೈಕ ಸೃಷ್ಟಿಕರ್ತನಾಗಿದ್ದಾನೆ ಅಂತ ಹೇಳಿ ಹೇಳಲಾಗಿದೆ. ಅವನು ಒಬ್ಬನೇ ಆಗಿದೆ ನಮ್ಮನ್ನು ನಿಮ್ಮನ್ನು ಸೃಷ್ಟಿ ಮಾಡಿದವನು ಅಂತೇಳಿ ಹೇಳಲಾಗಿದೆ. ಇಲ್ಲಿ ಒಂದು ಉದಾಹರಣೆ ತಗೊಳ್ಳೋಣ. ಅಲ್ಲಿ ಪ್ರಶ್ನೆನೂ ಆಯ್ತು, ಒಬ್ಬನೇನಾ ದೇವರು? ಹೌದು, ಒಬ್ಬನೇ ದೇವರು. ಅದು ಹೇಗೆ? ಒಂದು ಉದಾಹರಣೆ ತಗೊಳ್ಳೋಣ. ನಮ್ಮ ಪ್ರಕಾರ ಏನು, ಮುಸ್ಲಿಮರಿಗೆ ಹುಟ್ಟಿಸಿರುವಂತ ದೇವರು ಒಬ್ಬನು, ಬೇರೆಯವನು. ಮುಸ್ಲಿಮರಿಗೆ, ಹಿಂದೂಗಳಿಗೆ ಸೃಷ್ಟಿ ಮಾಡಿರುವಂತ ದೇವರು ಬೇರೆಯವರು, ಕ್ರೈಸ್ತರಿಗೆ ಮತ್ತು ಅನ್ಯ ಧರ್ಮರಿಗೆ ಸೃಷ್ಟಿ ಮಾಡಿರುವಂತ ದೇವರು ಬೇರೆಯವರು. ನೋಡೋಣವಾ? ಹೌದಾ? ನೋಡೋಣ. ಹಿಂದೂಗಳಿಗೆ 2 ಕೈ, 2 ಕಾಲು, 2 ಕಣ್ಣು, ಕಿವಿ ಕೊಟ್ಟಿದ್ದಾನೆ ದೇವರು. ಆಕಸ್ಮಿಕವಾಗಿ ಮುಸ್ಲಿಮರ ದೇವರು ಬೇರೆ ಆಗಿದ್ದಿದ್ರೆ, ಮುಸ್ಲಿಮರ ದೇವರು ಯೋಚನೆ ಮಾಡ್ತಿದ್ದ, ನಾನು ಯಾಕೆ ಹಿಂದೂಗಳ ತರ ನನ್ನ ಜನರಿಗೆ ಹುಟ್ಟಿಸ್ಲಿ, ಒಂದ್ ಕಣ್ಣು ಅಥವಾ ಒಂದು ಕಿವಿಯನ್ನು ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದ, ಆಗಿದೆನಾ? ಮುಸ್ಲಿಮರ ತರ ನನ್ನ ಜನರಿಗೆ ನಾನು ಯಾಕೆ ಹುಟ್ಟಿಸ್ಲಿ, ನಮ್ ಜನ ಬೇರೆನೆ ಕಾಣ್ಲಿ, ಏನ್ ಕಂಡ್ರು, ಎಷ್ಟೇ ಸಮುದಾಯದಲ್ಲಿ ಇದ್ರು ನಮ್ ಹಿಂದೂ ಅಂತ ಕಾಣ್ಲಿ ಅಂತ ಹೇಳಿ 2 ತಲೆ ಕೊಟ್ಬಿಡ್ತಿದ್ದ ದೇವರು. ಯಾವ್ದಾದ್ರು ಆಗಿದೆನಾ? ಪ್ರಪಂಚದ ಇಡೀ ಮೂಲೆಯಲ್ಲೂ ಎಲ್ಲೇ ಕೈಯನ್ನು ಹಾಯಿಸಿ ನೋಡಿದ್ರಾಗೂ ಎತ್ತರದಲ್ಲಿ, ಬಣ್ಣದಲ್ಲಿ ವ್ಯತ್ಯಾಸ ಕಾಣಬಹುದು, ವಿನಾ ಮನುಷ್ಯನ ಸೃಷ್ಟಿಯಲ್ಲಿ ಕಿಂಚಿತ್ತು ವ್ಯತ್ಯಾಸ ಇಲ್ಲ. ಹಿಂದೂಗಳಿಗೆ 2 ಕಣ್ಣು, ಮುಸ್ಲಿಮರಿಗೆ ಅದೇ ಜಾಗದಲ್ಲಿ 2 ಕಣ್ಣು ಕೊಟ್ಟಿದ್ದ ದೇವರು. ಕ್ರೈಸ್ತರಿಗೆ 2 ಕಾಲು, ಅದೇ ಹಿಂದೂಗಳಿಗೆ 2 ಕಾಲು ಕೈ ಕೊಟ್ಟಿದ್ದಾನೆ. ಸೃಷ್ಟಿಯಲ್ಲಿ ಎಲ್ಲೇ ಕಣ್ಣು ಹಾಯಿಸಿ ನೋಡಿದ್ರೆ ಸೇಮ್ ಸೃಷ್ಟಿ. ಅಂದ್ರೆ ನಮ್ಮನ್ನು ಮತ್ತು ನಿಮ್ಮನ್ನು, ಇಡೀ ಪ್ರಪಂಚದ ಜನರನ್ನು ಸೃಷ್ಟಿ ಮಾಡಿರುವಂತ ಒಬ್ಬನೇ ಆಗಿದ್ದಾನೆ, ವಿನಾ ಇಬ್ಬರಲ್ಲ, ಮೂವರಲ್ಲ, ಜಾಸ್ತಿ ಇಲ್ಲ ಅಂತ ಹೇಳಿ. ಆ ಕಾರಣಕ್ಕೋಸ್ಕರ ಒಬ್ಬನೇ ದೇವರಾಗಿದ್ದಾನೆ, ನಮ್ಮನ್ನು ಸೃಷ್ಟಿದನು ಅಂತ ಹೇಳಿ ಹೇಳಲಾಗಿದೆ. ವ್ಯತ್ಯಾಸ ಏನಾರ ಐತೆನಾ ಸೃಷ್ಟಿಯಲ್ಲಿ? ಇಲ್ಲ, ಅಂದ್ಮೇಲೆ ಹುಟ್ಟಿಸಿದನು ಒಬ್ಬನೇ ಆಗಿದ್ದಾನೆ. ನಂತರ ಬಂದ್ಬಿಟ್ಟು ಅವನು ಎಲ್ಲರನ್ನೂ ಆಶ್ರಯ ನೀಡುವನಾಗಿದ್ದಾನೆ ಅಂತ ಹೇಳಿ ಹೇಳಲಾಗಿದೆ. ನಾವೊಂದು ಉದಾಹರಣೆ ತಗೊಳ್ಳೋಣ. ಆಗೋದು ಬೇಡ, ಇಂದು ಜಗಳ ಆಯ್ತಂತ ತಿಳ್ಕೊಳ್ಳಿ, ಹಿಂದೂ ಮುಸ್ಲಿಂ ಆಗೋದು ಬೇಡ. ಒಂದು ಉದಾಹರಣೆ ತಗೊಂಡಿದ್ದೇನೆ. ಇವತ್ತಾಯ್ತಂತ ತಿಳ್ಕೊಳ್ಳಿ. ನಾವೇನು ಯೋಚನೆ ಮಾಡ್ತೀವಿ, ಹಿಂದೂಗಳು ನಮ್ ದೇವ್ರಿಗೆ ಮುಡ್ತಾರಂತೆ. ಹೆಂಗ್ ಮುಡ್ತಾರೋ ನೋಡಿ. ಮನುಷ್ಯನಿಗೆ 1 ತಿಂಗಳು ಊಟ ಸಿಗ್ಲಿದ್ರ ಸಾಯ್ತಾನೆ. ನೀರ್ ಅಡಿಕೆ ಆದಾಗ 8 ದಿನ ನೀರ್ ಕೊಡ್ಬೇಡ್ರಿ, ಅವ್ನು ಸಾಯ್ತಾನೆ. ದೇವರಿಗೂ ಹಸಿವಾಗುತ್ತಾ? ದೇವರಿಗೂ ಊಟ ಬೇಕಾ? ನೀರಿಲ್ದಾಗ ಹೋಮ ಸಾಯ್ತಾನ? ನೌಜುಬಿಲ್ಲ. ಈ ಕಾರ್ಯಕ್ರಮ ಮಸೀದಿ ದರ್ಶನ ಬಳಸಬೇಕು, ಈ ತರ ಧರ್ಮದವ್ರನ್ನ ಕರೆಸಿ ನಾವು ನಮ್ಮ ಮಸೀದಿನ ಅವ್ರಿಗೆ ತೋರಿಸಬೇಕು ಅಂತ ಈ ಕಾರ್ಯಕ್ರಮ ಹಾಕೊಂಡು ನಾವು ಇವತ್ತು ನಮ್ಮ ಮಸೀದಿಗಳಲ್ಲಿ, ಆಲೆ ಹದೀಸ್ ಜಮಾತ್ ಮಸೀದಿಗಳಲ್ಲಿ ಹೆಣ್ಮಕ್ಳಿಗೂ ಕೂಡ ಮಸೀದಿನಲ್ಲಿ ಬಂದು ಪ್ರಾರ್ಥನೆ ಮಾಡಕ್ಕೆ ಒಂದು ಅವಕಾಶ ಇದೆ. ಇದು ಕೂಡ ಹೆಣ್ಮಕ್ಳು ಬಂದು ನೋಡ್ಬೋದು, ಇಲ್ಲಿ ಪ್ರಾರ್ಥನೆಗೆ ಬರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮಸೀದಿ ಶುಕ್ರವಾರ ಏನ್ ಬೋಧನೆ ಮಾಡ್ತಾರೆ ನಮ್ಮ ಗುರುಗಳು, ಅದು ಕನ್ನಡದಲ್ಲಿ ಮಾಡಬೇಕು, ಅದು ಪ್ರಾರಂಭ ಆಗಬೇಕು. ಮೈಸೂರಿನಲ್ಲಿ ಪ್ರಾರಂಭ ಆದರೆ ಇತರ ಧರ್ಮದವ್ರಿಗೂ ಕೂಡ ಇಸ್ಲಾಂ ಧರ್ಮ ಏನು ಅಂತ ಪರಿಚಯಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಈ ಉದ್ದೇಶದಿಂದ ಇವತ್ತು ಮೈಸೂರು ನಗರದಲ್ಲಿ ಬಡಾಮಕಾನದಲ್ಲಿ ಇರ್ತಕ್ಕಂಥ ಈ ಮಸೀದಿ, ಸುಭಾಷ್ ನಗರದಲ್ಲಿ ಮಸೀದಿ ಅಬೂಬಕರ್, ಇದರಲ್ಲಿ ಬಹಳಷ್ಟು ಜನ ನಮ್ಮ ನಾನ್ ಮುಸ್ಲಿಂ ಹಿಂದೂ ಸಹೋದರರನ್ನ ಕರೆಸಿ ನಮ್ಮ ಮಸೀದಿನ ಪರಿಚಯ ಮಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ.
ತಾವೆಲ್ಲ ಇದ್ದೀರಾ, ತಾವು ಎಲ್ಲ ನೋಡಿ ಅವ್ರಿಗೆ ಒಪಿನಿಯನ್ ತಗೊಂಡು ಅವ್ರದ್ದು ತಾವೆಲ್ಲ ಇಲ್ಲೇ ನೋಡ್ಕೊಂಡು ಹೋಗ್ಬೋದು ಅಂತಕ್ಕಂಥ ಮಾತನ್ನ ಹೇಳ್ತೀನಿ. ದಿನ ನಾವು ಇಟ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಈ ಮಸ್ಜಿದ್ ಇರ್ಬೋದು, ಇನ್ನೊಂದು ಮಸ್ಜಿದ್ ಇರ್ಬೋದು, ಮೈಸೂರು ನಗರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮಸೀದಿನಲ್ಲಿ ಅನ್ನ ಧರ್ಮೀಯರಿಗೆ ಕಲಿತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಉದ್ದೇಶದಿಂದ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಅವಕಾಶ ಸಾರ್ವಜನಿಕರು ಯಾವಾಗ ಬೇಕಾದ್ರೂ ಮಸೀದಿ ನಮಾಜ್ ಟೈಮ್ನಲ್ಲಿ ಬರ್ಬೋದು, ಕೂತ್ಕೊಂಡು ನೋಡ್ಬೋದು, ಎಲ್ಲ ಮಾಡ್ಬೋದು. ಇಲ್ಲಿ ಬರಬಾರ್ದು ಅಂತ ಎಲ್ಲೂ ಇಲ್ಲ. ಈ ಮಸೀದಿ ಎಲ್ಲಾರ್ದು, ಬರೀ ಮುಸಲ್ಮಾನರು ಇಲ್ಲ, ಎಲ್ಲಾ ಧರ್ಮದವ್ರದ್ದು, ಎಲ್ಲ ಮಾನವ ಜನಗಳಿಗೆ ಈ ಮಸೀದಿ ಇರ್ತಕ್ಕಂಥದ್ದು. ದೇವರು ಎಲ್ಲಾರ್ದು ದೇವರು ಒಂದೇ. ನಾವು ಅರಬಿನಲ್ಲಿ ಅಲ್ಲಾ ಅಂತ ಕರಿತೀವಿ, ಕನ್ನಡದಲ್ಲಿ ದೇವರು ಅಂತ ಕರೀತಾರೆ, ಇಂಗ್ಲಿಷ್ ಅಲ್ಲಿ ಗಾಡ್ ಅಂತ. ದೇವರು ಒಂದೇ, ಎಲ್ಲರಿಗೂ ಒಂದೇ. ಮಸೀದಿನಲ್ಲಿ ಯಾವಾಗ ಬೇಕಾದ್ರೂ ಬರ್ಬೋದು. ಇಲ್ಲಿ ಪ್ರಾರ್ಥನೆ ನಡೀತಕ್ಕಂಥ ಪ್ರಾರ್ಥನೆ ನೋಡ್ಬೋದು ಕಣ್ಣಿಂದ. ಆಮೇಲೆ ಏನಾರ ಬೋಧನೆ ಆಗೋ ಟೈಮ್ನಲ್ಲಿ ಅದು ಕೂಡ ಕೇಳ್ಬೋದು. ಬಟ್ ಇದ್ಮೇಲೆ ನಾವು ಕನ್ನಡದಲ್ಲಿ ಬೋಧನೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಯೋಚನೆಯಲ್ಲಿ ಇದ್ದೀವಿ. ಅದು ಅದೇ ಶೀಘ್ರದಲ್ಲಿ ಈ ಮಸೀದಿನಲ್ಲಿ ಒಂದು ಶುಕ್ರವಾರ ತಿಂಗಳಿಗೆ 1 ಟೈಮ್ ಕನ್ನಡದಲ್ಲಿ ಬೋಧನೆ ಆಯ್ತದೆ. ಅದು ಮುಸಲ್ಮಾನರ ಜೊತೆಯಲ್ಲಿ ಇತರ ಧರ್ಮದವ್ರಿಗೂ ಕೂಡ ಆ ಬೋಧನೆ ಅವ್ರಿಗೆ ಎಲ್ಲ ಸಮಾನವಾಗಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನದಲ್ಲಿ ಇದ್ದೀವಿ. ಜನಸಾಮಾನ್ಯರಲ್ಲಿ ಮಸೀದಿಯ ಬಗ್ಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಮಸೀದಿಯಲ್ಲಿ ಏನೋ ಇರುತ್ತೆ. ಈಗಿನ ಹೊಸ ಪೀಳಿಗೆಯವರಿಗೆ ವಿಶೇಷವಾಗಿ ಅಲ್ಲಿ ಶಸ್ತ್ರಾಸ್ತ್ರ ಇಟ್ಟಿದ್ದಾರೆ, ಕೋವಿ ಇಟ್ಟಿದ್ದಾರೆ, ಇನ್ನೊಂದು ಇಟ್ಟಿದ್ದಾರೆ ಅಂತೇಳಿ. ಈಗ ಜನರಿಗೆ ಮಸೀದಿ ಏನಿದೆ ಅಂತೇಳಿ ಒಂದು ತೋರಿಸ್ಕೊಡುವಂತ, ಒಂದು ಪರಿಚಯಿಸುವಂತ ಒಂದು ಕಾರ್ಯಕ್ರಮ ಇದೆ. ಮಸೀದಿಯಲ್ಲಿ ಈಗ ನೀವು ನೋಡಿದ್ರದಲ್ಲಿ ಏನೂ ಇಲ್ಲ. ಇದೊಂದು ಸರ್ವಸಾಧಾರಣವಾಗಿರೋ ಒಂದು ಹಾಲ್. ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ಬೇರೆ ಯಾವುದೇ ಅದರಲ್ಲಿ ಆಕ್ಟಿವಿಟೀಸ್ ಇಲ್ಲಿಲ್ಲ. ಯಾಕಂತೇಳಿದ್ರೆ ಇದು ಜನರು ಯಾರು ವಿಶ್ವಾಸ ಇದ್ದಾರೆ ಅವರು 5 ಬಾರಿ ದಿನದಲ್ಲಿ ನಮಾಜ್ ಮಾಡುವಂತ ಒಂದು ಸ್ಥಳ. ಬಾಕಿ ಎಲ್ಲಾ ಪ್ರಾರ್ಥನಾ ಮಂದಿರಗಳ ಹಾಗೆ ಇದು ಕೂಡ ಒಂದು ಸಿಂಪಲ್ ಆಗಿರುವಂತ ಒಂದು ಹಾಲ್. ಅದು ಮಸೀದಿ ಅಂತೇಳಿ. ಯಾಕಂದ್ರೆ ಇದರಲ್ಲಿ ಮಸೀದಿಯ ಬಗ್ಗೆ ಈಗ ಹೊಸ ಇದರಲ್ಲಿ ಪರಿಚಯ ಹೇಳುತ್ತಿರುವಂತ ರೀತಿಯಲ್ಲಿ ಯಾವುದೇ ಅಂತ ಒಂದು ಸೀಕ್ರೆಟ್ ಆಗಿರುವಂತ ಅಥವಾ ಇನ್ನೊಬ್ಬರನ್ನು ದ್ವೇಷಿಸುವಂತ ಒಂದು ಯಾವುದೇ ಕಾರ್ಯಕ್ರಮ ಇಲ್ಲಿಲ್ಲ. ಇದು ಆಗ ಅಕ್ಕಪಕ್ಕದ ಮನೆಯವರಿಗೆ ಅಥವಾ ಈ ಒಂದು ಪ್ರದೇಶದವರಿಗೆ ಮಸೀದಿ ಬೇಕಾಗಿರುವಂತ ಒಂದು ಸದಭಿಪ್ರಾಯ ಮೂಡಿಸಲಿ. ಇಲ್ಲಿ ಯಾವುದೇ ಅಂತ ಕಾನೂನು ಬಾಹಿರ ಚಟುವಟಿಕೆ ಇಲ್ಲಿ ನಡೆಯುವುದಿಲ್ಲ ಅಂತ ಹೇಳುವಂಥದ್ದು ಅದು ಇದರ ಒಂದು ಉದ್ದೇಶ. ಜೊತೆಯಲ್ಲಿ ಧರ್ಮವನ್ನು ಅದನ್ನು ಪರಿಚಯಿಸುವಂತ ಇತರ, ಯಾಕಂದ್ರೆ ಧರ್ಮದಲ್ಲಿ ಹೇಳ್ತಾರೆ ಇಲ್ಲ ಬಾಕಿದವ್ರನ್ನ ಕೊಲ್ಬೇಕು, ಇನ್ನೊಂದು ಮಾಡಬೇಕು, ಬೇರೆ ಅಂತ ಯಾವುದೇ ಆಕ್ಟಿವಿಟಿ ಇಲ್ಲ. ಇಲ್ಲಿ ಎಲ್ಲರೂ ಜಾಗತಿಕವಾಗಿ ಎಲ್ಲರೂ ಮೇಲು ಕೀಳು ಇಲ್ಲ, ಎಲ್ಲರೂ ಸರಿಸಮಾನರು. ಬಸವಣ್ಣನ ಹೇಳಿದ ರೀತಿಯಲ್ಲಿ ಕಳಬೇಡ ಕೊಲಬೇಡ ಹುಸಿಯನ್ನು ಉಡಿಯಲು ಬೇಡ ಅಂತ ಹೇಳುವಂಥದ್ದು. ಅದೇ ರೀತಿ ಅಬ್ರಾಹಂ ಲಿಂಕನ್ ಹೇಳಿರುವಂತ ರೀತಿಯಲ್ಲಿ ಎಲ್ಲರೂ ಕೂಡ ಜಗತ್ತಿನಲ್ಲಿ ಹುಟ್ಟಿರೋರು ಎಲ್ಲರೂ ಕೂಡ ಸರಿಸಮಾನರು ಅಂತ ಹೇಳೋದು. ಇಂತಹ ಒಂದು ರೀತಿಯಂತ ಪರಿಕಲ್ಪನೆ ಜಾಗತಿಕವಾಗಿರುವಂತ ಎಲ್ಲರೂ ಕೂಡ ಸರಿಸಮಾನರು, ಮೇಲು ಕೀಲಿಲ್ಲ ಅಥವಾ ಎಲ್ಲರನ್ನು ಪ್ರೀತಿಸುವಂತ ಒಂದು ಧರ್ಮ ಅಂತ ಹೇಳುವುದನ್ನು ಪರಿಚಯಿಸುವಂತ ಒಂದು ಸಣ್ಣ ಒಂದು ಪುಟ್ಟ ಕಾರ್ಯಕ್ರಮ ಇದು. ಇಂತಹ ಕಾರ್ಯಕ್ರಮ ಹೆಚ್ಚು ಎಲ್ಲಾ ಮಸೀದಿಗಳಲ್ಲೂ ಹೆಚ್ಚು ನಡೀಬೇಕು. ಆಗ ಈ ಜನರ ಮಧ್ಯೆ ಇರುವಂತ ಒಂದು ಅಪನಂಬಿಕೆ ಹೋಗಲಾಗುತ್ತೆ, ಹಾಗೂ ಸಮಾಜ ಏಕೀಕರಣವಾಗುವಂತ ಒಂದು ಕಾರ್ಯಕ್ರಮ ಆಗ್ತದೆ. ಸರ್, ಈಗ ಈ ಕಾರ್ಯಕ್ರಮ ಎಲ್ಲಾ ಮಸೀದಿಯಲ್ಲಿ ಮಾಡೋದಕ್ಕೆ ತಾವೇನು ಅದು ಕಾರ್ಯಕ್ರಮ ಇಲ್ಲ. ಇದು ಈಗ ಇದೊಂದು ಹೊಸ ಮಾಡಿರುವಂತ ಕಾರ್ಯಕ್ರಮ ಹಿಂದೆ ಕೂಡ ಮಾಡಿದ್ದಾರೆ, ಬೇರೆ ಬೇರೆ ನಗರಗಳಲ್ಲಿ, ಮೈಸೂರಿನಲ್ಲೂ ಕೂಡ ಮಾಡಿದ್ದಾರೆ. ಇದು ಇಂತಹ ಕಾರ್ಯಕ್ರಮ ಪ್ರತಿ ಮಸೀದಿಯಲ್ಲಿ ನಡಿಬೇಕು. ಪ್ರತಿ ಒಂದು ವಟಾರದಲ್ಲೂ ಮೊಹಲ್ಲಾದಲ್ಲೂ ಇಂಥ ಕಾರ್ಯಕ್ರಮ ನಡೆದ್ರೆ ಜನರಲ್ಲಿರುವಂತ ಅಪನಂಬಿಕೆ ದೂರ ಆಗುತ್ತೆ ಅಂತ. ಅಪನಂಬಿಕೆ ದೂರ ಆಗೋದಕ್ಕೆ ಕಾರ್ಯಕ್ರಮ ಅಲ್ಲ, ಯಾಕಂದ್ರೆ ಈಗ ಪ್ರಚಾರ ಸಾಮೂಹಿಕ ಮಾಧ್ಯಮದಲ್ಲಿ ಮತ್ತು ಬೇರೆ ಬೇರೆ ಸಮಾಜದಲ್ಲಿ ಧರ್ಮದ ಬಗ್ಗೆ ಇರುವಂತ ಹಲವಾರು ರೀತಿಯಲ್ಲಿರುವಂತ ಸುಳ್ಳು ಆರೋಪ ವದಂತಿಗಳು ಹಬ್ತಾ ಇರುತ್ತೆ ಕಾಲಕ್ಕೆ. ವಿಶೇಷವಾಗಿ ಕಳೆದ 2 ದಶಕಗಳಲ್ಲಿ ನಡೀತಾ ಇದೆ. ಇದು ಹೋಗಲಾಡಿಸುವಂತ ನಿಟ್ಟಿನಲ್ಲಿರುವಂತ ಒಂದು ಕಾರ್ಯಕ್ರಮ. ನಿಮ್ ದೇವರು ಒಬ್ಬನೇ, ನಿಮ್ಮಲ್ಲ ಒಬ್ಬನೇ ಇದು ಪೂಜೆಗೆ ಆಯ್ತು, ಬೇರೆ ಆಗಿಲ್ಲ ಅಂತ ತಪ್ಪು ಮಾಡ್ತಾರೆ. ಇಲ್ಲ, ಯಾಕಂತ ಅಲ್ಲ ಅಂತ ಹೇಳಿದ್ರೆ ಇದು ಕೇವಲ ಅಲ್ಲ ಅಂತ ಹೇಳಿದ್ರೆ ದೇವರು ಅಂತ ಅರ್ಥ. ಈಗ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಈಗ ವಿಶೇಷವಾಗಿ ಕ್ರಿಶ್ಚಿಯನ್ಸ್, ಅರಬಿಕ್ ಮಾತಾಡುವಂತ ಕ್ರಿಶ್ಚಿಯನ್ಸ್ ಈಗ ಲೆಬನಾನ್ ನಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅವರು ಕೂಡ ಅಲ್ಲ ಅಂತ ಹೇಳಿ ಹೇಳ್ತಾರೆ. ಇದು ಅಲ್ಲ ಅಂತ ಹೇಳಿದ್ರೆ ಜಸ್ಟ್ ದೇವರು ಅಂತ ಹೇಳಿ, ಅದ್ರಿಗೆ ಇದು ದೇವರು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಎಲ್ಲರಿಗೂ ಸರ್ಸ ಮಾಡುವಂಥದ್ದು. ಈಗ ಜಗತ್ತಿನಲ್ಲಿ ಈಗ ಇಸ್ಲಾಂ ಧರ್ಮ ಏನಾಯ್ತು ಅಂತ ಹೇಳಿದ್ರೆ ಈಗ
ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವತೆಗಳು ಇರುವಂತ ರೀತಿಯಲ್ಲಿ ಇಸ್ಲಾಂ ಧರ್ಮ ಕೂಡ ಹೇಳ್ತಾ ಇದೆ. 1,24,000 ಪ್ರವಾದಿಗಳು ಹುಟ್ಟಿ ಬಂದಿದ್ದಾರೆ. ಮುಹಮ್ಮದ್ ಪೈಗಂಬರರು ಕೊನೆಯ ಪ್ರವಾದಿ ಅಂತ ಹೇಳುವುದು. ಅದೇ ರೀತಿ ಜಗತ್ತಿನಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಪ್ರವಾದಿಗಳ ಪಾದಸ್ಪರ್ಶವಾಗದೇ ಇರುವಂತಹ ಜಾಗ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಅಂತೇಳಿ ನಮ್ಮ ದೇಶ ಸಹಿತ. ದೇಶದಲ್ಲಿ ಇಡೀ ವಿಶ್ವದಲ್ಲಿ ಎಲ್ಲ ದೇವರ ಒಂದೇ ನಾಮ ಹಲವು ಅಂತಕ್ಕಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಅವ್ರವ್ರದೇ ಆದಂತ ಇದರಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡಲಿಕ್ಕೆ ಕೆಲವೊಂದು ಜನ ಸಮಾಜದಲ್ಲಿ ಗೋಡೆಗಳನ್ನು ನಿರ್ಮಿಸ್ತಾ ಇದ್ದಾರೆ. ಆ ಗೋಡೆಗಳನ್ನು ಕೆಡಬೇಕು, ಮಾನವೀಯತೆ ಉಳಿಬೇಕು, ಸಮಾಜ ನೆಮ್ಮದಿಯಾಗಿ ಶಾಂತಿಯಾಗಿ ಅಭಿವೃದ್ಧಿಯತ್ತ ಹೋಗ್ಬೇಕು ಅಂತಕ್ಕಂಥ ಸದುದ್ದೇಶದಿಂದ ಇವತ್ತು ನಮ್ಮ ಆರಿಫ್ ಹುಸೇನ್ ಅವರು, ಇಬ್ರಾಹಿಂ ಸಾಹೇಬರು ಎಲ್ಲ ಕೂಡಿ ಎಲ್ಲರ ಭಾತೃತ್ವವನ್ನು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದಿಸ್ತೇನೆ. ये एक मस्जिद विजिट का प्रोग्राम है। अल्हम्दुलिल्लाह M5 बोल के एक ऑर्गेनाइजेशन है जो ऐसी महफिलें जो है ऑर्गेनाइज करती हैं। हमारे जो गैर मुस्लिम हम वतनी भाई बहन हैं सबको मस्जिद लाने के लिए, मस्जिद में क्या होता है दिखाने के लिए, और मुस्लिम क्या इबादत करते हैं, मस्जिदों में क्या होता है, ये एक अवेयरनेस के लिए ये चीज़ें हमारे हमवतन भाई बहनों को बुला के दिखा रहे हैं। अल्हम्दुलिल्लाह ये लोग पूरे इंडिया में ऐसी कोशिशें कर रहे हैं। दिस इज 208वां प्रोग्राम है ये मस्जिद विजिट का। तो मस्जिद विजिट के लिए सारे हमारे हमवतन भाई बहन जो मस्जिद के अतराफ रहते हैं, बस ये इन्फॉर्मेशन देना है कि 5 बार अज़ां होती है, आप लोगों को अज़ां का क्या माना है, अज़ां में अल्लाह ताला क्या बुला रहे हैं और किसके लिए। ये सारी ह्यूमैनिटी के लिए है, सिर्फ मुसलमानों के नहीं, ये मस्जिद मुसलमानों की नहीं, ये सारी इंसानियत के लिए है, ये सब के लिए है। तो ये एक मैसेज आम करने के लिए ऐसी महफिलें मुनक़िद की जा रही है। तो अल्हम्दुलिल्लाह हमारे हमवतन भाई बहन सब कोऑपरेट करके यहाँ आ रहे हैं, देख रहे हैं। उन लोगों को जो भी गलत फहमियाँ थी वो दूर हो रही है अल्हम्दुलिल्लाह, और आगे भी ये कोशिशें जारी रहेगी। इंशाल्लाह 208वां प्रोग्राम है तो 2008 भी हो सकता है, या इंशाल्लाह ये कोशिश जारी रहेगी इंशाल्लाह। तो इन्हीं चंद